ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಗರದ ಡಿಎಆರ್ ಪೊಲೀಸ್ ಪರೇಡ್ ಮೈದಾನದಲ್ಲಿ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣವನ್ನು ನೆರವೇರಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಜಿಲ್ಲಾ ಉಸ್ತುವಾರಿ ಸಚಿವರಿಂದ 10.36 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳಿಗೆ ಅಡಿಗಲ್ಲು. ಗುಲ್ಬರ್ಗಾ ಆಟೋ ಕನ್ಸಲ್ಟೆನ್ಸ್ ಹಾಗೂ ನವಕಲ್ಯಾಣ ಕರ್ನಾಟಕ ಮೆಕ್ಯಾನಿಕಲ್ ಅಸೋಸಿಯೇಷನ್ ವತಿಯಿಂದ 77ನೇ ಗಣರಾಜ್ಯೋತ್ಸವ ಆಚರಣೆ. ಅಕ್ಕಪಡೆ ವಾಹನಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಚಾಲನೆ. ಬೆಳಗಾವಿ 400 ಕೋಟಿ ದರೋಡೆ ಪ್ರಕರಣ. ಬಿಜೆಪಿ ಆಡಳಿತದ ರಾಜ್ಯಗಳ ಮೂಗಿನ ಕೆಳಗೆ ಹೇಗೆ ನಡೆಯುತ್ತಿದೆ? ಕೇಂದ್ರ ಸರ್ಕಾರ ಉತ್ತರ ಕೊಡಲಿ. ಪ್ರಿಯಾಂಕ್ ಖರ್ಗೆ. ಈಗ ವಾರ್ತೆಗಳ ವಿವರ. ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಆರ್ಥಿಕ ಸ್ಥಿರತೆ ತಂದು ಸಮ ಸಮಾಜದ ನಿರ್ಮಾಣದ ಸಂಕಲ್ಪ ಮಾಡಿದೆ ಎಂದು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಸೋಮವಾರ ಕಲಬುರಗಿ ನಗರದ ಡಿಎಆರ್ ಪೊಲೀಸ್ ಪರೇಡ್ ಮೈದಾನದಲ್ಲಿ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ ರಾಷ್ಟ್ರಧ್ವಜಾರೋಹಣವನ್ನು ನೆರವೇರಿಸಿದ ನಂತರ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ರಾಷ್ಟ್ರಧ್ವಜಾರೋಹಣ. ಸಮಾಜ ಕಲ್ಯಾಣ ಇಲಾಖೆ ಮೂರತಿ ದೇಸಾಯಿ ವಸತಿ ಶಾಲೆ ಶಿಕ್ಷಕರ ತಂಡದಿಂದ ಚೈತನ್ಯ ಪರಮಹಂಸ ವಿವೇಕರ್ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ. ವಿವಿಧ ಪರೇಡ್ ತುಕಡಿಗಳಿಂದ ಗೌರವ ವಂದನೆ ಸ್ವೀಕರಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು, 26 ಜನವರಿ 1950 ಸಂವಿಧಾನ ಜಾರಿಗೆ ಬಂದು ಸಾಮಾಜಿಕ ರಾಜಕೀಯ ವಂಚಿತ ಸಮುದಾಯಕ್ಕೆ ಧ್ವನಿ ಬಂದ ದಿನ. ಎಸ್ಸಿ ಎಸ್ಟಿ ಆದಿವಾಸಿಗಳು ಮುಖ್ಯವಾಹಿನಿಗೆ ಬಂದ ಐತಿಹಾಸಿಕ ದಿನ. ಮಹಿಳೆಯರಿಗೆ ಸಮಾನವಾದ ಅವಕಾಶ ಕೊಟ್ಟ ಸುದಿನವಾಗಿದೆ ಎಂದರು. 130 ಶತಕೋಟಿ ಜನಸಂಖ್ಯೆಯ ದೇಶದಲ್ಲಿ ವಿವಿಧ ಭಾಷೆ, ಆಚಾರ, ವಿಚಾರ, ವಿಭಿನ್ನ ಆಚರಣೆಗಳು ಇವೆ. ಸಂವಿಧಾನ ಇರದೇ ಇದ್ದಿದೆ ಇವುಗಳನ್ನು ಕಾಪಾಡಿಕೊಂಡು ಬರಲು ಅಸಾಧ್ಯವಾಗಿತ್ತು. ಭಿನ್ನತೆಯಲ್ಲಿ ಏಕತೆ ಇರುವ ದೇಶದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ನೀಡಿದ ಶ್ರೇಷ್ಠ ಸಂವಿಧಾನದಿಂದ ಇಂದು ನಾವೆಲ್ಲರೂ ಬಲಿಷ್ಠ ಭಾರತ ನಿರ್ಮಿಸಲು ಸಾಧ್ಯವಾಗುತ್ತಿದೆ ಎಂದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಂಚಿತ ಸಮುದಾಯಕ್ಕೆ ನ್ಯಾಯ ಕಲ್ಪಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತಾರದಿದ್ದಲ್ಲಿ ವ್ಯವಸ್ಥೆಯ ಮೇಲೆ ಅಪನಂಬಿಕೆ ಹುಟ್ಟಿಕೊಳ್ಳುತ್ತಿದೆ ಎಂದು ಅಂಬೇಡ್ಕರ್ ಅಂದೇ ಎಚ್ಚರಿಸಿದರು.
ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ರೈತರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ ಹಾಗೂ ಇತರರಿಗೆ ಆರ್ಥಿಕ ಸಮಾನತೆ ಇರುವ ಯೋಜನೆಗಳನ್ನು ರೂಪಿಸಿ ಜಾರಿಗೆ ತಂದಿದ್ದೇವೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ಹೇಳಿದರು. ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 2 ವರ್ಷದಲ್ಲಿ ರೈತಾಪಿ ವರ್ಗಕ್ಕೆ ಬೆಳೆ ವಿಮೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ತೊಗರಿ ವಿಶೇಷ ಪ್ಯಾಕೇಜ್, ಬೆಳೆ ಪರಿಹಾರ ಸೇರಿ ಸುಮಾರು 2,591 ಕೋಟಿ ರೂಪಾಯಿ ದಾಖಲೆ ಪ್ರಮಾಣದಲ್ಲಿ ಪರಿಹಾರ ದೊರಕಿದೆ. ಜಿಲ್ಲೆಯಾದ್ಯಂತ 450 ಲಕ್ಷ ರೂಪಾಯಿ ವೆಚ್ಚದಲ್ಲಿ 9 ಕೃಷಿ ಯಂತ್ರಧಾರೆ ಕೇಂದ್ರ ಸ್ಥಾಪಿಸಲಾಗಿದೆ. ಇದಲ್ಲದೆ 197 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಮಲಾಪುರ್, ಸೇಡಂ, ಅಫ್ಜಲ್ಪುರ್ ಹಾಗೂ ಚಿತಾಪುರನಲ್ಲಿ ಡ್ರೋನ್ ಸಿಂಪಡಣೆ ಕೇಂದ್ರ ಸ್ಥಾಪಿಸಿದೆ. ಅಫ್ಜಲ್ಪುರ್ ಮತ್ತು ಚಿತಾಪುರ ತಾಲೂಕಿನಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿರಿಧಾನ್ಯ ಸಂಸ್ಕರಣಾ ಕೇಂದ್ರ ಸ್ಥಾಪಿಸಲಾಗುತ್ತಿದೆ. ಚಿತಾಪುರದಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿಥಿಲೀಕರಣ ಘಟಕ ಮತ್ತು ಕಲಬುರಗಿ ಜಿಲ್ಲೆಯಾದ್ಯಂತ 7.59 ಕೋಟಿ ರೂಪಾಯಿ ವೆಚ್ಚದಲ್ಲಿ 7 ಸೂಕ್ಷ್ಮ ಜಲಾನಯನ ಸಂಸ್ಕರಣಾ ಯೋಜನೆಗಳು ಅನುಷ್ಠಾನಗೊಳಿಸಲಾಗಿದೆ. ಒಟ್ಟಾರೆ ರೈತಾಪಿ ವರ್ಗದವರ ಆದಾಯ ದ್ವಿಗುಣವಾಗುವ ನಿಟ್ಟಿನಲ್ಲಿ ಈ ಎಲ್ಲಾ ಯೋಜನೆಗಳು ಸಾಕಾರಗೊಳಿಸಲಾಗುತ್ತಿದೆ ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿ ಎಕರೆಗೆ 100 ಟನ್ ಕಬ್ಬಿನ ಇಳುವರಿಕೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಬ್ಬಿನ ಸ್ಮಾರ್ಟ್ ಅಗ್ರಿಗೇಟ್ ಯೋಜನೆಗಳ ಅಡಿಯಲ್ಲಿ ಒಟ್ಟು 295.15 ಲಕ್ಷ ವೆಚ್ಚದಲ್ಲಿ 6 ಯೋಜನೆಗಳನ್ನು ಕೃಷಿ ತಂತ್ರಜ್ಞಾನ ಫೈಲ್ ನಡಿ ಕೈಗೆತ್ತಿಕೊಳ್ಳಲಾಗಿದೆ. ಗ್ರಾಮ ಅಥವಾ ರೈತರ ಹಂತದಲ್ಲಿ ತೊಗರಿ ಹಾಗೂ ಇತರೆ ಬೆಳೆಗಳ ಪ್ರಾಥಮಿಕ ಸಂಸ್ಕರಣೆ, ಶ್ರೇಣೀಕರಣ, ಬ್ರ್ಯಾಂಡಿಂಗ್ ಮತ್ತು ಪ್ಯಾಕೇಜಿಂಗ್ 11 ಕೇಂದ್ರಗಳನ್ನು ಒಟ್ಟು 550 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗಿದ್ದು, ಕೃಷಿ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಏಕೀಕರಣದ ಅಗತ್ಯವಿರುವುದರಿಂದ ಕಲಬುರಗಿಯಲ್ಲಿ ಆಗ್ರಿಟೆಕ್ ವರ್ಗವರ್ಧಕ ಸ್ಥಾಪಿಸಲು ಸಹ ಉದ್ದೇಶಿಸಲಾಗಿದೆ ಎಂದರು. ಕಲ್ಯಾಣ ಪಥ ಯೋಜನೆಯಡಿ ಜಿಲ್ಲೆಯಲ್ಲಿ ಒಟ್ಟು 266 ಕಿಲೋಮೀಟರ್ ಉದ್ದದ 64 ರಸ್ತೆಗಳನ್ನು 226.10 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಅದೇ ರೀತಿ ಪ್ರಗತಿ ಪಥ ಯೋಜನೆಯಡಿ ಜಿಲ್ಲೆಯ 8 ತಾಲೂಕುಗಳಲ್ಲಿ 220 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಲಾಗುತ್ತಿದೆ. ಇತ್ತೀಚೆಗೆ ಪ್ರಬುದ್ಧ ಅಕಾಡೆಮಿ ಲೋಕಾರ್ಪಣೆಗೊಳಿಸಿದ್ದು, ಪ್ರದೇಶದ ಬಡ ವಿದ್ಯಾರ್ಥಿಗಳು ಉಚಿತವಾಗಿ IAS, IPS, KAS ಪರೀಕ್ಷೆಗೆ ಪೂರ್ವಭಾವಿ ತರಬೇತಿ ಪಡೆಯಲು ಸಹಾಯಕವಾಗಿದೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ಹೇಳಿದರು. ಮುಂದಿನ ದಿನದಲ್ಲಿ ಜಿಲ್ಲೆಯ ನೂತನ 4 ತಾಲೂಕಿನಲ್ಲಿ ಪ್ರಜಾಸೌಧ ನಿರ್ಮಿಸಲಾಗುತ್ತಿದೆ. ಕಲಬುರಗಿ ನಗರದ ರಸ್ತೆಗಳ ಆಡಿಟ್ ಮಾಡಿಸಲಾಗಿದೆ. 166 ಕೋಟಿ ರೂಪಾಯಿ ರಸ್ತೆ ಸುಧಾರಣೆ ಕೆಲಸಗಳು ನಡೆಯುತ್ತಿವೆ. ಈ ವರ್ಷ ಕಲಬುರಗಿ ಮಹಾನಗರದಲ್ಲಿ ರಸ್ತೆ, ಗಾರ್ಡನ್ಗಳ ಅಭಿವೃದ್ಧಿ, ಸರ್ಕಲ್ ಸೌಂದರ್ಯೀಕರಣ, ಕೆರೆಗಳ ಅಭಿವೃದ್ಧಿ, ಜಲಮೂಲಗಳ ಸಂರಕ್ಷಣೆ ಮುಂತಾದ ಅಭಿವೃದ್ಧಿಗೆ 300 ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದ್ದೇವೆ. ನವ ಕಲಬುರಗಿ ನಿರ್ಮಾಣಕ್ಕೆ ಬ್ಲೂ ಪ್ರಿಂಟ್ ಹಾಕಲಾಗಿದೆ. ಸ್ವಚ್ಛ ಕಲಬುರಗಿ ಶಾಶ್ವತ ಸಮೃದ್ಧಿ ಅಭಿಯಾನ ಕೈಗೊಂಡಿದ್ದು, ನಗರದ ನಿವಾಸಿಗಳು ಸ್ವಚ್ಛತೆಗೆ ಪಾಲಿಕೆಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಜಿಲ್ಲೆಯ ಕಾಳಗಿ ತಾಲೂಕಿನ ಮಾಡಬೋಳದಲ್ಲಿ 43 ಎಕರೆ ಪ್ರದೇಶದಲ್ಲಿ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೃಗಾಲಯ ಸ್ಥಾಪನೆ ಮಾಡಲಾಗುತ್ತಿದೆ. ಬಹುಶಃ ಮುಂದಿನ ಏಪ್ರಿಲ್ ತಿಂಗಳಲ್ಲಿ ಉದ್ಘಾಟನೆ ನೆರವೇರಿಸಲಾಗುವುದು. ಇದರಿಂದ ಹುಲಿ, ಸಿಂಹ ನೋಡಲು ದೂರದ ಮೈಸೂರು, ಮುಂಬೈ ಹೋಗುವ ಅಗತ್ಯವಿಲ್ಲ. ಎಲ್ಲವೂ ಇಲ್ಲಿಯೇ ನೋಡಬಹುದಾಗಿದೆ. ಅರಣ್ಯ ಪರಿಸರ ಹತ್ತಿರವಾಗಲಿದೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ವಿವರಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ಇ ಆಫೀಸ್ ಬಳಕೆ, ಅಟಲ್ ಜಿ ಜನಸ್ನೇಹಿ ಕೇಂದ್ರದ ಮೂಲಕ ಕಂದಾಯ ಸೇವೆ ನೀಡುವಲ್ಲಿ, ಕಾಲಮಿತಿಯಲ್ಲಿ ಸಕಾಲ ಸೇವೆ ನೀಡುವಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ನೋಂದಣಿ ಮಾಡಿಸುವುದಲ್ಲಿ ರಾಜ್ಯದಲ್ಲಿಯೇ ಕಲಬುರಗಿ ಜಿಲ್ಲೆ ನಂಬರ್ 1 ಸ್ಥಾನದಲ್ಲಿದೆ. ಜನಸ್ನೇಹಿ ವ್ಯವಸ್ಥೆ, ತ್ವರಿತ ನಾಗರಿಕ ಸೇವೆ, ವೃತ್ತಿಪರತೆ ಹಾಗೂ ಆಡಳಿತದಲ್ಲಿ ಗುಣಮಟ್ಟ ಸುಧಾರಣೆಗೆ ಕಲಬುರಗಿ ಪೊಲೀಸ್ ಕಮಿಷನರೇಟ್ ಕಚೇರಿ ಅಂತಾರಾಷ್ಟ್ರೀಯ ಮಟ್ಟದ ISO 2015 ಪ್ರಶಸ್ತಿ ಲಭಿಸಿದೆ. ಸುಗಮ ಆಡಳಿತಕ್ಕೆ ಕಲಬುರಗಿ ಜಿಲ್ಲೆ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ಆಡಳಿತ ವ್ಯವಸ್ಥೆ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು. ಪರೇಡ್ ಕಮಾಂಡರ್ DAR RSI ಮಲ್ಲಯ್ಯ ಮತ್ತು ಸಹಾಯಕ ಪರೇಡ್ ಕಮಾಂಡರ್ DAR RSI ದುರ್ಗಸಿಂಹ ನೇತೃತ್ವದಲ್ಲಿ DAR CAR KSRP ತಂಡ 1 ಮತ್ತು 2, ಸಿವಿಲ್ ಜಿಲ್ಲಾ ತುಕಡಿ, ಸಿವಿಲ್ ನಗರ ತುಕಡಿ, ಜಿಲ್ಲಾ ಮತ್ತು ನಗರ ಮಹಿಳಾ ಸಿವಿಲ್ ಪಡೆ, ಹೋಂಗಾರ್ಡ್ ತಂಡ, ಅರಣ್ಯ ಪಡೆ, KCE DT ಶಾಲೆ,
ಬೋಸ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಸೇನಾ ಆಯ್ಕೆ ಪೂರ್ವ ತರಬೇತಿ ಶಾಲೆ, ಎನ್ಸಿಸಿ 38 ಬಟಾಲಿಯನ್ ಪಡೆ, ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆ ಹಾಗೂ ಅಗ್ನಿಶಾಮಕ ದಳ ತಂಡ ಹೀಗೆ 16 ತುಕಡಿಗಳು ಆಕರ್ಷಕ ಪಥಸಂಚಲನ ನಡೆಸಿದವು. ಎಸ್ಆರ್ಎನ್ ಮೆಹ್ತಾ ಶಾಲೆ ಮತ್ತು ಸಂಗಮ ವಿದ್ಯಾಮಂದಿರ ಮಕ್ಕಳು ರಾಷ್ಟ್ರಭಕ್ತಿಗೆ ನೃತ್ಯ ಮಾಡಿ ಸಭೀಕರಣ ರಚಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರೇಷ್ಮೆ ಉದ್ಯಮಿಗಳ ನಿಗಮದ ನಿಯಮಿತದ ಅಧ್ಯಕ್ಷೆ ಹಾಗೂ ಉತ್ತರ ಶಾಸಕಿ ಖನಿಜಾ ಫಾತಿಮಾ, ಅಲ್ಲಂ ಪ್ರಭು ಪಾಟೀಲ್, ವಿಧಾನ ಪರಿಷತ್ ಶಾಸಕರುಗಳಾದ ತಿಪ್ಪಣ್ಣಪ್ಪ ಕಮ್ಮಕ್ನೂರ್, ಜಗದೇವ್ ಗುತ್ತೇದಾರ್, ಕೆಕೆಆರ್ಟಿಸಿ ಅಧ್ಯಕ್ಷ ಅರುಣ್ ಕುಮಾರ್ ಎಂವೈ ಪಾಟೀಲ್, ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರ್ವಾಳ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜಹರ್ ಅಲಂ ಖಾನ್, ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ವರ್ಷಾ ರಾಜೀವ್ ಜಾನೆ, ಉಪಮೇಯರ್ ಪ್ರೀತಿ ಲಾಖೆ ಸೇರಿದಂತೆ ಹಲವಾರು ಅಧಿಕಾರಿಗಳು ಭಾಗವಹಿಸಿದ್ದರು. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಸೋಮವಾರ ಡಿಎಆರ್ ಪೊಲೀಸ್ ಪರೇಡ್ ಮೈದಾನದಲ್ಲಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯಕ್ಕೆ ಸೇರಿದ 10.30 ಕೋಟಿ ರೂಪಾಯಿ ಮೊತ್ತದ ವಸತಿ ಗೃಹಗಳು, ಸಂಚಾರಿ ಪೊಲೀಸ್ ಠಾಣೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯ ಘಟಕಕ್ಕೆ ಪೊಲೀಸ್ ವಸತಿ ಗೃಹ 2025 ಹಂತ 5 ಯೋಜನೆಯಡಿಯಲ್ಲಿ ಡಿಎಆರ್ ಆವರಣದಲ್ಲಿ 718.30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ 24 ಪೊಲೀಸ್ ವಸತಿ ಗೃಹ ಕಟ್ಟಡ, ಶಾಂತಿನಗರದಲ್ಲಿ 236.15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ 6 ಪಿಎಸ್ಐ ವಸತಿ ಗೃಹ ಕಟ್ಟಡ ಹಾಗೂ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದ ಸರ್ವೆ ನಂಬರ್ 3020/1 ರ ಆವರಣದಲ್ಲಿ 82.25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಸಂಚಾರಿ ಪೊಲೀಸ್ ಠಾಣೆ 2ರ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರೇಷ್ಮೆ ಉದ್ಯಮಿಗಳ ನಿಗಮದ ನಿಯಮಿತ ಅಧ್ಯಕ್ಷ ಹಾಗೂ ಉತ್ತರ ಶಾಸಕಿ ಖನಿಜಾ ಫಾತಿಮಾ, ಅಲ್ಲಂ ಪ್ರಭು ಪಾಟೀಲ್, ವಿಧಾನ ಪರಿಷತ್ ಶಾಸಕರುಗಳಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಂ, ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ, ಎಸ್ಪಿ ಆಡು ಶ್ರೀನಿವಾಸಲು, ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ ಇದ್ದರು. ಕಲಬುರಗಿ ನಗರದ ಗುಲ್ಬರ್ಗಾ ಆಟೋ ಕನ್ಸಲ್ಟೆನ್ಸ್ ಹಾಗೂ ನವಕಲ್ಯಾಣ ಕರ್ನಾಟಕ ಮೆಕ್ಯಾನಿಕಲ್ ಅಸೋಸಿಯೇಷನ್ ವತಿಯಿಂದ 77ನೇ ಗಣರಾಜ್ಯೋತ್ಸವವನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಕೆಎಂಎಫ್ ಬಳಿಯ ಆಟೋ ನಿಲ್ದಾಣದ ಬಳಿ ಅಸೋಸಿಯೇಷನ್ ಅಧ್ಯಕ್ಷ ಮುನ್ನಾ ಧಾರವಾಡ್ ಅವರ ನೇತೃತ್ವದಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ಬಳಿಕ ಮಾತನಾಡಿದ ಅವರು ಗಣರಾಜ್ಯೋತ್ಸವದ ಮಹತ್ವ ಹಾಗೂ ದೇಶದ ಏಕತೆ, ಸಮಾನತೆ ಬಗ್ಗೆ ಸಂದೇಶ ನೀಡಿದರು. ಧಾರವಾಡ ಗುಲ್ಬರ್ಗಾ ಆಟೋ ಕನ್ಸಲ್ಟೆಂಟ್ ಅಸೋಸಿಯೇಷನ್ ಹಾಗೂ ನವಕಲ್ಯಾಣ ಕರ್ನಾಟಕ ಮೆಕ್ಯಾನಿಕಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರುತ್ತೇನೆ. ನಮ್ಮ ಇಕ್ಬಾಲ್ ಭಾಯ್ ವೈಸ್ ಪ್ರೆಸಿಡೆಂಟ್ ಮೆಕ್ಯಾನಿಕ್ ಅಸೋಸಿಯೇಷನ್, ಸೆಕ್ರೆಟರಿ ಇಕ್ಬಾಲ್ ಭಾಯ್ मैकेनिकल एसोसिएशन, आतिश भाई हमारे वाइस प्रेसिडेंट मैकेनिकल एसोसिएशन, हमारे दयानंद वाइस प्रेसिडेंट मैकेनिक ಆಟೋ ಕನ್ಸಲ್ಟೆಂಟ್, हमारे परवेज भाई, ಇವರೆಲ್ಲರ ಸಹಕಾರದಿಂದ ಇವತ್ತು ನಾವು ಧ್ವಜಾರೋಹಣ ಮಾಡಿದ್ದೇವೆ 26ನೇ ಜನವರಿ. ನಮಗಿದ್ರೆ ಈ ಗಣರಾಜ್ಯೋತ್ಸವಕ್ಕೆ ಎಲ್ಲರ ನಮ್ಮ ಯೂನಿಯನ್ ವತಿಯಿಂದ, ಎರಡೂ ಯೂನಿಯನ್ ವತಿಯಿಂದ ನಮ್ಮ ಪೂರ್ತಿ ದೇಶವಾಸಿಯವರಿಗೆ ಹಾರ್ದಿಕ ಶುಭಾಶಯ ಕೋರುತ್ತೇನೆ. ಮತ್ತು ಇವತ್ತು ನಮಗೆ ಡಾಕ್ಟರ್ ಅಂಬೇಡ್ಕರ್ ಜಿ ಅವರು ಕೊಟ್ಟಿರುವಂಥ ಸಂವಿಧಾನವು ಇವತ್ತಿನ ದಿವಸ ಲಾಗೂ ಆಗಿದೆ. ಆ ಸಂವಿಧಾನದ ಅನುಕೂಲವಾಗಿ ನಾವೆಲ್ಲರೂ ನಮ್ಮ ಹಕ್ಕನ್ನು, ನಮ್ಮ ಎಜುಕೇಶನ್, ನಮ್ಮ ರೈಟ್ಸ್ ನಾವು ತಗೊಳ್ಬಹುದು. ಈ ಸಂದರ್ಭದಲ್ಲಿ ವೈಸ್ ಪ್ರೆಸಿಡೆಂಟ್ ಇಕ್ಬಾಲ್, ಆರ್ತೀಶ್, ದಯಾನಂದ್, ಫರ್ವೇಜ್ ಸೇರಿದಂತೆ ಸಂಘಟನೆಯ ಹಲವಾರು ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ಅಕ್ಕಪಡೆ ವಾಹನಕ್ಕೆ ಸಚಿವ ಪ್ರಿಯಾಂಕ ಖರ್ಗೆ ಚಾಲನೆ. ಬೆಳಗಾವಿ 400 ಕೋಟಿ ದರೋಡೆ ಪ್ರಕರಣ. ಬಿಜೆಪಿ ಆಡಳಿತದ ರಾಜ್ಯಗಳ ಮೂಗಿನ ಕೆಳಗೆ ಹೇಗೆ ನಡೆಯುತ್ತಿದೆ? ಕೇಂದ್ರ ಸರ್ಕಾರ ಉತ್ತರ ಕೊಡಲಿ, ಪ್ರಿಯಾಂಕ ಖರ್ಗೆ.
ಕನ್ನಡ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸೋಮವಾರ ಡಿಎಆರ್ ಪೊಲೀಸ್ ಪರೇಡ್ ಮೈದಾನದಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗೆ ಸಕಾಲಿಕ ಸಹಾಯ ಹಸ್ತ ಚಾಚುವ ಅಕ್ಕಪಡೆ ವಾಹನಕ್ಕೆ ಚಾಲನೆ ನೀಡಿದರು. ಸಂಕಷ್ಟದಲ್ಲಿರುವ ದುರ್ಬಲ ಮಹಿಳೆಯರು ಮತ್ತು ಮಕ್ಕಳಿಗೆ ತಕ್ಷಣದ ರಕ್ಷಣೆ ಜೊತೆಗೆ ದೌರ್ಜನ್ಯ, ಹಿಂಸೆ, ನಿರ್ಲಕ್ಷ್ಯ ಅಥವಾ ಶೋಷಣೆ ಎದುರಿಸುತ್ತಿರುವ ಮಹಿಳೆಯರು ಮತ್ತು ಮಕ್ಕಳಿಗೆ ಸಕಾಲಿಕ ಸಹಾಯ ಹಸ್ತ ಚಾಚಲು ಪ್ರಸಕ್ತ 2025 ಮತ್ತು 26ನೇ ಸಾಲಿಗೆ ರಾಜ್ಯಾದ್ಯಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಪೊಲೀಸ್ ಇಲಾಖಾ ಸಹಯೋಗದಿಂದ ಅಕ್ಕಪಡೆ ಕಾರ್ಯಕ್ರಮ ಜಾರಿಗೊಳಿಸಿದೆ. ಅದರಂತೆ ಕಲಬುರಗಿಯಲ್ಲಿಯೂ ಇಂದಲ್ಲಿ ಚಾಲನೆ ನೀಡಲಾಗಿದೆ. 4 ಮಹಿಳಾ ಗೃಹ ರಕ್ಷಕರು ಹಾಗೂ ಪೊಲೀಸ್ ಸಿಬ್ಬಂದಿ ಒಳಗೊಂಡ ಅಕ್ಕಪಡೆ ವಾಹನ ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8ರವರೆಗೆ ಸಂಚರಿಸಿ ಮಹಿಳೆಯರ ರಕ್ಷಣೆ ಮಾಡಲಿದೆ. ಕರ್ನಾಟಕ ರೇಷ್ಮೆ ಉದ್ಯಮಿಗಳ ನಿಗಮದ ನಿಯಮಿತ ಅಧ್ಯಕ್ಷ ಹಾಗೂ ಉತ್ತರ ಶಾಸಕಿ ಖನಿಜಾ ಫಾತಿಮಾ, ಕಲಬುರಗಿ ದಕ್ಷಿಣ ಶಾಸಕ ಅಲ್ಲಂ ಪ್ರಭು ಪಾಟೀಲ್, ವಿಧಾನ ಪರಿಷತ್ ಶಾಸಕರುಗಳಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರಮ್ನುಂ, ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಎಸ್ಡಿ ಶರಣಪ್ಪ, ಎಸ್ಪಿ ಆಡೂರ್ ಶ್ರೀನಿವಾಸಲು, ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ರಾಜ್ಕುಮಾರ್ ರಾಠೋಡ್, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮಂಜುಳಾ ಪಾಟೀಲ್ ಇದ್ದರು. ಬೆಳಗಾವಿಯಲ್ಲಿ ನಡೆದ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾಧ್ಯಮ ವರದಿಗಳ ಪ್ರಕಾರ ದರೋಡೆ ಹಣಕ್ಕೆ ಗುಜರಾತ್, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಲಿಂಕ್ ಇರುವ ಬಗ್ಗೆ ಮಾಹಿತಿ ಇದೆ ಎಂದು ಅವರು ಹೇಳಿದರು. ಕಲಬುರಗಿ ನಗರದಲ್ಲಿ ಧ್ವಜಾರೋಹಣದ ಬಳಿಕ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ 3 ರಾಜ್ಯಗಳಲ್ಲೂ ಬಿಜೆಪಿ ಸರ್ಕಾರವೇ ಅಧಿಕಾರದಲ್ಲಿದೆ. ಹೀಗಿರುವಾಗ ಇಂತಹ ಭಾರಿ ಮೊತ್ತದ ಹಣ ಸಾಗಾಟ ಸರ್ಕಾರಗಳ ಮೂಗಿನ ನೆರಕ್ಕೆ ಹೇಗೆ ನಡೆಯುತ್ತಿದೆ ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಯಾರದೇ ಹಣವಾಗಿದ್ದರೂ ಸಮಗ್ರ ತನಿಖೆ ನಡೆಯಬೇಕೆಂದು ಆಗ್ರಹಿಸಿದರು. ಡಿಮಾನಿಟೈಸೇಷನ್ ಮೂಲಕ ಕಪ್ಪು ಹಣ ಮುಕ್ತವಾಗಿದೆ ಎಂದು ಹೇಳಿದ್ದ ಪ್ರಧಾನಿ ಮೋದಿ ಈಗ 400ರಿಂದ 1000 ಕೋಟಿ ರೂಪಾಯಿ ಟ್ರಕ್ಗಳಲ್ಲಿ ಸಾಗುತ್ತಿರುವುದು ಗೊತ್ತಿಲ್ಲವೇ ಎಂದು ಕಟುವಾಗಿ ಪ್ರಶ್ನಿಸಿದರು. ಕೆಲ ಬಿಜೆಪಿ ಮುಖಂಡರು ಈ ಹಣ ತಿರುಪತಿಗೆ ಅಥವಾ ಚುನಾವಣೆಗೆ ಬಳಸಲು ಸಾಗುತ್ತಿದೆ ಎಂದು ಹೇಳಿರುವುದರ ಹಿಂದೆ ಅವರಿಗೆ ಈ ಮಾಹಿತಿ ಹೇಗೆ ಲಭ್ಯವಾಯಿತು? ಸರ್ಕಾರಗಳಿಗೆ ಇಲ್ಲದ ಮಾಹಿತಿ ಬಿಜೆಪಿ ಶಾಸಕರಿಗೆ ಹೇಗೆ ಗೊತ್ತಾಗಿದೆ ಎಂದು ಸಂಶಯ ವ್ಯಕ್ತಪಡಿಸಿದರು. ಇದು ಫೇಕ್ ನೋಟಾ ಅಥವಾ ನೋಟ್ ಬ್ಯಾನ್ ಸಮಯದಲ್ಲಿ ಜಮಾ ಮಾಡದೆ ಉಳಿದ ಹಣವೇ? 2,000 ರೂಪಾಯಿ ನೋಟುಗಳನ್ನು ಹೊಸದಾಗಿ ಮುದ್ರಿಸಿದ್ದಾರಾ ಎಂಬ ಪ್ರಶ್ನೆಯೂ ಎತ್ತಿದರು. ಇಡಿ ಕೇವಲ ವಿರೋಧ ಪಕ್ಷಗಳಿಗೆ ಸೀಮಿತವಾಗಿದೆಯೇ ಎಂದು ಕೇಳಿದ ಪ್ರಿಯಾಂಕ್ ಖರ್ಗೆ ಈ ಪ್ರಕರಣದ ಬಗ್ಗೆ ಕೇಂದ್ರ ಸರ್ಕಾರ, ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಸ್ಪಷ್ಟ ಉತ್ತರ ನೀಡಬೇಕೆಂದು ಆಗ್ರಹಿಸಿದರು. ಗೋವಾನಲ್ಲಿ ಕೂಡ ಅದೇ ಪರಿಸ್ಥಿತಿ. ಈಗ ಇವೆಲ್ಲನೂ ಕೂಡ ಹೇಗೆ ಸರ್ಕಾರದ ಮೂಗು ಕೆಳಗಡೆ ನಡೀತಾ ಇದೆ?
ಅದು ಯಾರ್ದಿದೆ ಅಂತ ತನಿಖೆ ಆಗಲಿ. ಕಾಂಗ್ರೆಸ್ ಇದ್ದರೆ ಕಾಂಗ್ರೆಸ್ಸು, ಬಿ ಜೆ ಪಿ ಇದ್ದರೆ ಬಿ ಜೆ ಪಿ, NCP, ಶಿವಸೇನಾ ಯಾರ್ದಿದ್ರೆ ಏನು, ದಟ್ ಈಸ್ ಲೆಟ್ ಇಟ್ ಕಮ್ ಔಟ್ ಟು ಇನ್ವೆಸ್ಟಿಗೇಷನ್. ಬಟ್ ಈ ಸರ್ಕಾರಗಳು ಮಾಡ್ತಾ ಇರೋದೇನು ಬಿ ಜೆ ಪಿ ಸರ್ಕಾರಗಳಲ್ಲಿ? ಮತ್ತು ದೊಡ್ಡದಾಗಿ ಡಿಮಾನಿಟೈಸೇಷನ್ ಅಂತ ಒಂದು ದೊಡ್ಡ ಸ್ಲೋಗನ್ ಕೊಟ್ಟು ಪ್ರಧಾನಮಂತ್ರಿಗಳು ಎಲ್ಲ ಕಪ್ಪಣ ವಾಪಸ್ ಬಂದುಬಿಡ್ತು ಅದು ಇದು ಅಂತ ಎಲ್ಲ ಊರೆಲ್ಲ ಹೇಳ್ಕೊಂಡು ಓಡಾಡಿದ್ರಲ್ರಿ. ಎಲ್ಲಿಂದ ಬರ್ತಾ ಇದೆ? ಮತ್ತು ಬಿ ಜೆ ಪಿ ಕೆಲವು ನಮ್ಮ ಶಾಸಕರು ಇಲ್ಲಿನವರು, ಕರ್ನಾಟಕದವರು, ಇದು ತಿರುಪತಿಗೆ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡೋಕ್ಕೆ ಹೋಗ್ತಾಯಿದ್ರು, ಚುನಾವಣೆಗೆ ಬಳಸಬೇಕಾಗಿದೆ ಅಂತ ಗೊತ್ತಿದೆ. ಅವ್ರಿಗೆ ಹೆಂಗೆ ಮಾಹಿತಿ ಇದೆ? ಸರ್ಕಾರಗಳಿಗೆ ಇರಲಾರ್ದಂಥ ಮಾಹಿತಿಗಳು ಬಿ ಜೆ ಪಿ ಶಾಸಕರಿಗೆ ಹೇಗೆ ಗೊತ್ತಿದೆ? ಮತ್ತು ಅಲ್ಲಿ ತಿರುಪತಿನಲ್ಲಿ ಹೋಗ್ತಾ ಇದೆಯೋ ಅಥವಾ ಆಂಧ್ರಾಗೆ ಹೋಗ್ತಾ ಇದೆಯೋ, ಅಲ್ಲಿ ಯಾರು ಸರ್ಕಾರ ಇರೋದು? ಮತ್ತು ಇದು ಸ್ವಲ್ಪ ಇದು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ಲ ಕೇಂದ್ರ ಸರ್ಕಾರ. ಯಾವುದು ನಿನ್ನೆ ಇವತ್ತು ನಿನ್ನೆ ನಮ್ಮ ಪ್ರಧಾನಮಂತ್ರಿಯವರ ಭಾಷಣ ಮನ್ ಕಿ ಬಾತ್ನಲ್ಲಿ ನೀವು ಕೇಳಿದ್ರಿ, ಜೆನ್ಜಿ ಅವರಿಗೆ ಯಾವುದೋ ಭಜನ್ ಕ್ಲಬ್ಬಿಂಗಿಗೆ ಈಗ ಒಲವು ತೋರಿಸ್ತಾ ಇದ್ದಾರೆ ಅಂತ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ನೋಡಲಿಕ್ಕೆ ಟೈಮ್ ಇದೆ, ಪುರ್ಸೋತಿದೆ ಪ್ರಧಾನಮಂತ್ರಿಗೆ. 1000 ಕೋಟಿ ರೂಪಾಯಿ 400 ಕೋಟಿ ರೂಪಾಯಿ ಟ್ರಕ್ನಲ್ಲಿ ಹೋಗ್ತಾ ಇದೆ ಅವ್ರ ಸರ್ಕಾರಗಳಲ್ಲಿ, ಅದು ಗೊತ್ತಿಲ್ವಾ? ಇದಕ್ಕೆ ಯಾರು ಉತ್ತರ ಕೊಡಬೇಕು? ಹೋಮ್ ಮಿನಿಸ್ಟರ್ ಅವರೇ ನಿದ್ದೆ ಮಾಡ್ತಾ ಇದ್ದಾರೇನ್ರಿ? ಅಮಿತ್ ಶಾ ಅವ್ರು ಎಲ್ಲಿದ್ದಾರೆ ಇವಾಗ? ಮಿಕ್ಕಿದ ಟೈಮ್ನಲ್ಲೆಲ್ಲ ಬರೀ ಚುನಾವಣೆಗೆ ಮಾತ್ರ ಇವರೆಲ್ಲ ಕಾಣಿಸ್ಕೋತಾರಲ್ಲ, ಚುನಾವಣೆ ವೇದಿಕೆ ಮೇಲೆ ಕಾಣಿಸ್ಕೋತಾರಲ್ಲ. ಇಂಥ ಉತ್ತರ ಬಂದಾಗ ಕಾಂಗ್ರೆಸ್ನವರೇ ಉತ್ತರ ಯಾಕೆ ಕೊಡಬೇಕು? ಬಿ ಜೆ ಪಿಯವರೆಲ್ಲ ಹೋಗ್ತಾರೆ, ಕೇಂದ್ರನೂ ಅವ್ರ ಕೈಲೇ, ಎಲ್ಲ ರಾಜ್ಯ ಸರ್ಕಾರವೂ ಅವ್ರ ಕೈಲೇ. ಅವ್ರಿಗೆ ಕೇಳಿ ಏನಾಗ್ತಾ ಇದೆ ಅಂತ. ಗೋವಾ ಪಾಸ್ ಆಗಿ ಬೆಳಗಾವಿ ಬರುತ್ತೆ, 2 ಸ್ಟೇಟ್ ಪಾಸ್ ಆಗೋರು ಕಂಟೈನರ್ನ ಯಾರು ಚೆಕ್ ಮಾಡೋದಿಲ್ಲ. ಅದೇ ಕೇಳ್ತಾ ಇರೋದು ಸ್ವಾಮಿ. ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ನಿನ್ನೆ ನಿಮ್ಮ ಚಾನೆಲ್ಗಳಲ್ಲಿ ಬಂದಿರೋ ವರದಿ ಪ್ರಕಾರ ಯಾರೋ ವಿರಾಟ್ ಅಂದ್ಬಿಟ್ಟು ಯಾರೋ ಗುಜರಾತ್ದವನು ಇದ್ದಾನಂತೆ, ಕಿಶೋರ್ ಇದ್ದಾನಂತೆ, ಇವರೆಲ್ಲರೂ ಕೂಡ ಗುಜರಾತು ಮಹಾರಾಷ್ಟ್ರ ಮೂಲದವರು ಅಂತ ಹೇಳ್ತಾ ಇದ್ದಾರೆ. ಅವರು ಬಿ ಜೆ ಪಿನ ಕಾಂಗ್ರೆಸ್ನ ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಸರ್ಕಾರ ಯಾರು ನಡೀತಾ ಇರೋದು ಅಂದರೆ 1 ಕೋಟಿ. ಆಮೇಲೆ ನೀವೇ ಹೇಳ್ತಾ ಇದ್ದೀರಾ ಅದರಲ್ಲಿ 400 ಅಲ್ಲ 1000 ಕೋಟಿ ಇತ್ತು ಅಂತ. ಆಮೇಲೆ 2000 ನೋಟ 2000 ನೋಟ್ ಸಿಗ್ತಾ ಇಲ್ಲ. ಯಾರು ಪ್ರಿಂಟ್ ಮಾಡ್ತಾ ಇದ್ದಾರೆ? ಹೇಗೆ ಪ್ರಿಂಟ್ ಮಾಡ್ತಾ ಇದ್ದಾರೆ? ಗುಜರಾತ್ನಲ್ಲೇ ಪ್ರಿಂಟಿಂಗ್ ಮಿಷಿನ್ ಇಟ್ಟಿದ್ದಾರಾ? ಸೆಮಿ ಕಂಡಕ್ಟರ್ ಮಾಡ್ತೀನಿ ಅಂದ್ಬಿಟ್ಟು ಇಂಥ ಪ್ರಿಂಟಿಂಗ್ ಮಾಡ್ತಾ ಇದ್ದಾರಾ? ಆಯ್ತು ರೀ, ಟ್ರಸ್ಟಿಗೆ ಸೇರಿದ ಹಣ ಅಂತಲೇ ತಿಳ್ಕೊಳ್ಳಿ, ನಿಮ್ಮ ಟ್ರಸ್ಟಿಗೆ ಸೇರಿದೆ ಅಂತ ತಿಳ್ಕೊಳ್ಳಿ. 2000 ನೋಟು ಬ್ಯಾನ್ ಆಗಿದೆ ತಾನೆ, ಡಿಮಾನಿಟೈಸ್ ಆಗಿದೆ ತಾನೆ. ಮತ್ತು ಇಷ್ಟೊಂದು ದುಡ್ಡು ಒಂದೇ ಟ್ರಸ್ಟ್ನಲ್ಲಿ ಇದೆ ಅಂತ ಯಾರಿಗೆ ಗೊತ್ತಿಲ್ವಾ? 400 ಕೋಟಿ ರೂಪಾಯಿ ಏನು ತೆರಿಗೆಗೆ ಕೊಟ್ಟೇ ಇಲ್ಲ ಅಂತ ಅರ್ಥ ಅಲ್ವಾ? ನೋಡಿ, ಐದರ್ ಇಟ್ ಈಸ್ ಫೇಕ್ ಮನಿ ವಿಚ್ ಇಸ್ ಬೀಯಿಂಗ್ ಪ್ರಿಂಟೆಡ್, ಅದು ಒಪ್ತೀರಾ? ಅಥವಾ ಅವಾಗ ನೀವು ಹೇಳ್ದಂಗೆ ಅವಾಗೆ ಸಂಗ್ರಹಣೆ ಮಾಡಿಬಿಟ್ಟು ಇಟ್ಟಿದ್ದು ತೋರಿಸಿಲ್ಲ. ಮತ್ತು IT ED ಎಲ್ಲ ಬರೀ ವಿರೋಧ ಪಕ್ಷದವ್ರೀಗ. ಅದು ಯಾರದೇ ದುಡ್ಡು ಇರ್ಬೋದು, ಟ್ರಸ್ಟ್ ಇರ್ಬೋದು, ನಿಮ್ದು ಇರ್ಬೋದು, ನಂದಿರ್ಬೋದು, ಯಾರದೇ ಇರ್ಬೋದು. ನನಗೇನೆಂದರೆ ಪ್ರತಿಯೊಂದು ವಿಷಯ ಕೂಡ ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ ತಿಳಿದಿರ್ತದೆ. ಜೆನ್ಜಿ ಅವರಿಗೆ ಕ್ಲಬ್ ಏನೋ ಭಜನ್ ಕ್ಲಬ್ಬಿಂಗ್ ಏನದು ಅದು ಒಂದು ಇಷ್ಟನಾ? ಅಥವಾ ಇಲ್ಲಿ ಕಲಬುರಗಿ ರೊಟ್ಟಿ ಬಗ್ಗೆ ಮಾತಾಡ್ತಾರೆ, ಕಲಬುರಗಿನಲ್ಲಿ ರೊಟ್ಟಿ ಆಗ್ತಾ ಇದೆ ಅಂತ ಪ್ರಧಾನಮಂತ್ರಿ ಗೊತ್ತಾಗಿದೆ, 400 ಕೋಟಿ ರೂಪಾಯಿ ಎಲ್ಲಿಂದ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ವಾ? ಈಗ ಸಿಕ್ಕಿರೋ ಆರೋಪಿಗಳ ಒಂದು ಆಡಿಯೋ ರಿಲೀಸ್ ಆಗಿರೋದು ಅಂದ್ರೆ ಕರ್ನಾಟಕ ಪೊಲೀಸರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ಉಪ್ಪು ತಿಂದಿದ್ರೆ ನೀರು ಕುಡಿತಾರಪ್ಪ, ಯಾರಿಗೂ ಇದರಲ್ಲಿಲ್ಲ. ಇದು ಗೂಬೆ ಯಾಕೆ ನಮ್ಮ ಮೇಲೆ ಕೂಡಿಸ್ತಾ ಇದ್ದಾರೆ? ನಮ್ಮ ಸರ್ಕಾರದ ಮೇಲೆ. ನಮ್ಮ ಸರ್ಕಾರ ತಾನೇ ಹಿಡಿದಿದ್ದು, ನಮ್ಮ ಬಾರ್ಡರ್ನಲ್ಲೇ ತಾನೇ ಹಿಡಿದಿದ್ದು. 3 ಸ್ಟೇಟ್ ಬಾರ್ಡರ್ ಪಾಸ್ ಆದಮೇಲೆ ಯಾರಿದೆ? ನೋಡಿ, ವಾಟ್ ಎವರ್. ಈಗ ಸರ್, ನನ್ನ ಪ್ರಶ್ನೆಗೆ ಇನ್ನೂ ನೀವು ಉತ್ತರ ಕೊಡಿ. 2000 ನೋಟು ಪ್ರಿಂಟ್ ಆಗಿದೆಯಾ ಏನು, ಅಥವಾ ಅವರು ಜಮಾ ಮಾಡಿಲ್ವಾ? ದರೋಡೆ ಆಗಿದೆ ಅಂದರೆ ಎಲ್ಲಿಂದ ಬಂತು, ಹೇಗೆ ಬಂತು, ತನಿಖೆ ಆಗಲಿ. ಬಟ್ ನಿಮ್ಗಿಂತ ಪೊಲೀಸರವ್ರಿಗಿಂತ ಮಾಹಿತಿ ಹೆಚ್ಚಾಗಿ ಮಾಹಿತಿ ಇವತ್ತು BJP ಅವ್ರ ಹತ್ರ ಇದೆಲ್ಲ ಹೆಂಗೆ ಅಂತ ಅಷ್ಟೇ ಕೇಳ್ತಾ ಇರೋದು ನಾನು. ಸೆಂಟ್ರಲ್ BJP IT ED ಎಲ್ಲ ಕೂಡ ಬಹುತೇಕವಾಗಿ ಫೇಲ್ಯೂರ್ ಆಗಿದೆ. ಬಟ್ ನಮ್ಮ ಸ್ಟೇಟಲ್ಲೇ ದರೋಡೆಗಳ ಸರಣಿಯಲ್ಲಿ ಇದೊಂದು ಆ್ಯಡ್ ಆನ್ ಆಯಿತು. ನೋಡಿ, ಅದು ಎಲ್ಲಿಂದ ಬರಲಿ, ಇವರೇ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರಲಿ. ಈಗ ಪಾಸ್ ಆಗ್ತಾ ಇರೋ ದುಡ್ಡು ದರೋಡೆ ಆಯಿತಾ, ಎಲ್ಲಿಂದ ಬಂತು, ಎಲ್ಲಿಂದ ಹೋಯ್ತು, ಅದನ್ನು ಗೊತ್ತಾಗಬೇಕಲ್ಲ. ಈಗ ಇದು ಏನು ನೀವು ಹೇಳ್ದಂಗೆ ಏನು ಮಧ್ಯದಲ್ಲಿ ಎಲ್ಲಾದರೂ ಪ್ಲ್ಯಾನ್ ಮಾಡಿದ್ರಾ?
ಜಿಯೋಗ್ರಫಿಕಲಿ ನಾವು ಮಧ್ಯ ಬರ್ತೀವಿ. ಇವ್ರ ಪ್ರಕಾರ ಯಾವುದು ನಿಮ್ಮ ಗುಜರಾತು ತಿರುಪತಿ ಮಧ್ಯದಲ್ಲಿದೆ. ನಮಗೆ ಗೊತ್ತಿಲ್ಲ, ಇದೆಲ್ಲ ಹೂವಾಪೋವ ಅಲ್ಲ. ನನಗೆ ಯಾಕೆ ಅದ್ರ ಆ ಸರಣಿನಲ್ಲಿ ಸೇರಿಸ್ತಾ ಇದ್ದೀರಾ? ನಿಮ್ಮ ವರದಿ ಪ್ರಕಾರ ನಾನು ಉತ್ತರ ಕೊಡ್ತಾ ಇರೋದು ಅಷ್ಟೇ. ಸರ್, ಹೌ ಇಸ್ ಇಟ್ ಲೀಗಲ್ ವೆನ್ ದರ್ ಇಸ್ ನೋ 2000 rupees ನೋಟ್ಸ್? 2000 ನೋಟೇ ಅಮಾನತು ಮಾಡಿದ್ಮೇಲೆ ನೀವು ಟ್ರಾನ್ಸ್ಪೋರ್ಟೇಷನ್ ಮಟ್ ಬಿ ಏನೋ ಯಾವುದೋ ಒಂದು ವಸ್ತುವನ್ನು ನೀವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರೋದು ಲೀಗಲ್ಲ ಇಲ್ಲಿಗಲ್ಲ ಸೆಕೆಂಡ್ರಿ. ಆ ವಸ್ತುನೇ ಇಲ್ಲಿಗಲ್ ಇದೆ ಅಲ್ಲ. 2000 ನೋಟೇ ಬ್ಯಾನ್ ಆದಮೇಲೆ ಎಲ್ಲಿ ಮಾಡ್ತಾ ಇದ್ದಾರೆ? ಹೇಗೆ ಬಂತು? ಏನಂತು? 28ಕ್ಕೆ ಅಧಿಕಾರಕ್ಕೆ ಬರ್ತೀವಿ ಅಂತ ಯಾರು? ಕುಮಾರಸ್ವಾಮಿ ಹೇಳಿದ್ದಾರೆ. ಯಾವ ಗೌರ್ಮೆಂಟ್ ಬರುತ್ತಂತ? ಬಿಜೆಪಿ ಅಂದರೆ ವೆರಿ ಕರೆಕ್ಟ್. ಅಂದರೆ ಇಬ್ರಿಗೂ ಸ್ವಂತ ಬಲದ ಮೇಲೆ ಬರೋ ಸಾಮರ್ಥ್ಯ ಇಲ್ಲ, ಅವ್ರು ಬರೋದು ಇಲ್ಲ. JDS ಅವರ ಲೈಫ್ ಟೈಮ್ನಲ್ಲಿ 58 ದಾಟಿಲ್ಲ ಅಂತ ಅನ್ಸುತ್ತೆ ನನಗೆ. ಮ್ಯಾಕ್ಸಿಮಮ್ 58 ಸೀಟ್ಸ್ ಅವ್ರ ಇತಿಹಾಸದಲ್ಲಿ. ಇವ್ರು ಯಾವತ್ತು 3 ಫಿಗರ್ ದಾಟಿದ್ದಾರೆ? BJP ಅವರು ಯಾರ ನಾಯಕತ್ವದಲ್ಲಿ ಹೋಗ್ತಾ ಇದ್ದಾರೆ? ಇವರು BJP ಅವರು JDS ಅವರು ಸುಮ್ಮನೆ 2 ವರ್ಷಕ್ಕೆ ಒಂದ್ಸರಿ ರೀಲ್ ಹಚ್ಚೋದು ಅಷ್ಟೇ ಇವ್ರದ್ದು, ಬೇರೆದು ಏನಿಲ್ಲ. ಈಗ ಅವರೇ ಹೇಳ್ತಾ ಇದ್ದಾರಲ್ಲ, ನನ್ನ ಸ್ವಂತ ಬಲದ ಮೇಲೆ ಬರಲ್ಲ, ಕೋಯಲೇಷನ್ ಬರ್ತೀವಿ ಅಂದರೆ BJP JDS ಅವರು ಕತ್ತಿ ಮಸೀತಾ ಇದ್ದಾರೆ ಒಬ್ರಿಗೊಬ್ರಿಗೆ ಟು ಎನ್ಶೋರ್ ಬೋತ್ ಡೋಂಟ್ ಗೆಟ್ 3 ಫಿಗರ್ ಮಾರ್ಕ್. ಬರಲಿ, ಎಷ್ಟು ಸರಿ ಮಾಡಿದ್ದಾರೆ? ಏನು ಹೊಸಾದ? ಅರೆ ನಮ್ಮ ಸೇಡಮ್ನಲ್ಲೂ ಆಗಿಲ್ಲೇನ್ರಿ, ಏನಾಯಿತು? ಎಷ್ಟು ಬಂತು? ಮೋದಿಯವ್ರು ಬಂದ ಕಡೆ ಎಲ್ಲ ನಾವು ಜೈಬೇರಿ ಆಗಿದೆ, ಎಕ್ಸೆಪ್ಟ್ ಚಿಂಚೋಳಿ ಎಲ್ಲ ಬಂತಲ್ಲ ನಮ್ಮಲ್ಲಿ. ಕಲಬುರಗಿನಲ್ಲಿರ್ಬೋದು, ಕರ್ನಾಟಕದಲ್ಲಿ 5 MP ಬಂದು ಅವ್ರು ಪ್ರಾರಂಭ ಮಾಡಿದ್ದೆಲ್ಲಿ? ಮೋದಿಯವರು ನಮ್ಮ ಕ್ಷೇತ್ರದಿಂದ ತಾನೇ. ಕಲಬುರಗಿಯಿಂದ MP ಎಲೆಕ್ಷನ್ನು ಪ್ರಾರಂಭ ಮಾಡಿದ್ರು, MLA ಎಲೆಕ್ಷನ್ನು ಸೇಡಮ್ ಇಲ್ಲಿಂದಾನೇ ಪ್ರಾರಂಭ ಮಾಡಿದ್ರು. ಏನಾಯಿತು? ಧೂಳಿಪಟ ಆದರು BJP. ಮುಂದೇನು ಅದೇ ಕತೆ. ಆಮೇಲೆ ಈ ಸರಿ ಪಾಪ ಮೋದಿಯವರು ಬೇಕಾಗಿಲ್ಲ, BJPಯ ಒಳ ಜಗಳನೇ ಸಾಕಾಗಿದೆ. ಮಾಡ್ಕೊಳ್ಳಿ, ನಮ್ಗೆ ಸಿ ಇಟ್ ಈಸ್ ದೇರ್ ಪಾರ್ಟಿ. ದಟ್ ಮೀನ್ಸ್ ದೇರ್ ಈಸ್ ನೋ ಲೀಡರ್ಶಿಪ್, ದೇ ಡೋಂಟ್. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.